ಉದ್ಘಾಟನೆ ಆಗಿದೆ. ಇವತ್ತಿನಿಂದ 9 ದಿನಗಳ ಕಾಲ ನವರಾತ್ರಿ ಹಬ್ಬ ನಡೀತಿದೆ. ಹತ್ತನೇ ದಿನ ವಿಜಯದಶಮಿ ನಡೀತಿದೆ. ನಮ್ಮ ಉದ್ದೇಶ ಈ ಸಾರಿ ಅದ್ದೂರಿಯಾಗಿ ದಸರಾ ಮಾಡಬೇಕು, ಜೊತೆಗೆ ಜನರ ಹಬ್ಬವಾಗಿ ಮಾಡಬೇಕು ಅಂತಕ್ಕಂಥದ್ದು ಉದ್ದೇಶ. ಹೆಚ್ಚು ಹೆಚ್ಚು ಜನರು ಪಾಲ್ಗೊಳ್ಬೇಕು. ಈ ನಾಡ ಹಬ್ಬ, ಈ ಮಹೋತ್ಸವ ನಾವು ಏನ್ ಮಾಡ್ತಾ ಇದ್ದೀವಿ, ಇದರ ಸಂಕೇತ ಏನಪ್ಪಾ ಅಂತಂದ್ರೆ ಶಿಷ್ಟರ ರಕ್ಷಣೆ, ದುಷ್ಟರ ಸಂಹಾರ. ದುಷ್ಟರಿಗೆ ಶಿಕ್ಷೆ, ಶಿಷ್ಟರಿಗೆ ರಕ್ಷಣೆ ಕೊಡ್ತಕ್ಕಂಥ ಹಬ್ಬ ಇದು. ಹಿಂದೆ ರಾಜ ಮಹಾರಾಜರುಗಳು ಅವರು ವಿಜಯೋತ್ಸವ ಆಚರಣೆ ಮಾಡ್ಲಿಕ್ಕೋಸ್ಕರ ಮಾಡ್ತಾ ಇದ್ರು. ಈಗ ಪ್ರಜಾ ಸರ್ಕಾರ ಬಂದ ಮೇಲೆ ಜನರ ಹಬ್ಬವಾಗಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಇವತ್ತು ದೇಶ ವಿದೇಶಗಳಿಂದ ಲಕ್ಷಾಂತರ ಜನ ದಸರಾ ಮಹೋತ್ಸವವನ್ನ ವೀಕ್ಷಿಸಲಿಕ್ಕೆ ಬರ್ತಾ ಇದ್ದಾರೆ. ಈಗ ಮಾದೇವಪ್ಪನವರ ಜಿಲ್ಲಾ ಉಸ್ತುವಾರಿ ಸಚಿವರು ಅವರ ನೇತೃತ್ವದಲ್ಲಿ ಈ ವರ್ಷ ಬಹಳ ಅದ್ದೂರಿಯಾಗಿ ನಡೀತದೆ. ಅದ್ದೂರಿಯಾಗಿ ನಡೆಯೋದು ಅಂತಂದ್ರೆ ನೀವೆಲ್ಲ ಹೆಚ್ಚು ಜನ ಪಾಲ್ಗೊಳ್ಬೇಕೆ ಮಾಡೋದ್ರಿಂದ, ಇದನ್ನ ನೀವೆಲ್ಲ ಆನಂದ ಪಡೋದ್ರಿಂದ, ಖುಷಿ ಪಡೋದ್ರಿಂದ ಸಾರ್ಥಕ ಆಗ್ತದೆ. ಆಗ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರ್ತದೆ. ಜೊತೆಗೆ ನಮ್ಮ ಸಂಸ್ಕೃತಿ, ಪರಂಪರೆ, ನಮ್ಮ ರಾಜ್ಯದ ಅಭಿವೃದ್ಧಿ ಜನರಿಗೆ ಚಿತ್ರಿಸ್ತಕ್ಕಂಥ ಕೆಲಸವನ್ನ ಮಾಡ್ತದೆ. ಹಾಗಾಗಿ ಇದು ಜನರ ಉತ್ಸವ. ಇವತ್ತು ಇಲ್ಲಿ ಆಹಾರ ಮೇಳ ನಡೀತಾ ಇದೆ. ಆಹಾರ ಮಂತ್ರಿಗಳಾದಂತ KH ಮುನಿಯಪ್ಪನವರು ಬಂದಿದ್ದಾರೆ. ಅವರು ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡ್ತಾರೆ. ನಾವು ಹೋದ್ಮೇಲೆ ಅವರು ಮಾತನಾಡ್ತಾರೆ. ಅವರು ಈ ಆಹಾರ ಮೇಳದ ಬಗ್ಗೆ ಅನೇಕ ವಿಚಾರಗಳನ್ನ ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾರೆ. ಆಗ್ಬೋದಾ? ಹೇಳ್ರಿ, ಆಗ್ಬೋದಾ ಇಲ್ವ ಅಂತ. ಅವರು ನಮ್ಮ ಮೈಸೂರು ಬಂದಿದ್ದಾರೆ. ಅವ್ರನ್ನ ನೀವೆಲ್ಲರೂ ಕೂಡ ಸ್ವಾಗತ ಮಾಡಬೇಕು. ಅವ್ರ ಭಾಷಣ ಕೇಳಬೇಕು. ಇಷ್ಟನ್ನು ಹೇಳಿ ಈ ಆಹಾರ ಮೇಳವನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ರು.